ಮಳೆಯಾಗಿದೆ. ಮಳೆಗೆ ಪ್ರಯಾಣಿಕರು ಕೂಡ ಬೇಸತ್ತು ಹೋಗಿದ್ರು. ಮತ್ತೊಂದು ಕಡೆ ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗಿದ್ರಿಂದ ಈ ವೇಳೆ ತಗ್ಗು ಪ್ರದೇಶಗಳ ನಿವಾಸಿಗಳು ಪರದಾಟ ನಡೆಸುವಂತಾಯಿತು. ಇನ್ನು ಮೆಜೆಸ್ಟಿಕ್ ಸೇರಿದಂತೆ ನಗರದ ಹಲವೆಡೆ ಭಾರೀ ವರ್ಷಧಾರಿಯಾಗಿದ್ದು, ಮಳೆಯ ಆಗಮನದ ಹಿನ್ನೆಲೆಯಲ್ಲಿ ಪ್ರಮುಖ ನಗರಗಳಲ್ಲಂತೂ ಪ್ರಮುಖ ರಸ್ತೆಗಳಂತೂ ಟ್ರಾಫಿಕ್ ಜಾಮ್ ಆಗಿತ್ತು. ಸಂಚಾರ ದಟ್ಟಣೆ ಹೆಚ್ಚಾಗಿದ್ದರಿಂದ ವಾಹನ ಸವಾರರು ಪರದಾಟ ನಡೆಸುವಂತಾಯಿತು. ಪ್ರಯಾಣಿಕರು ಕೂಡ ಪರದಾಟ ನಡೆಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ರಾಜ್ಯಾದ್ಯಂತ ಈಗಾಗಲೇ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಅಧಿಕ ಮಳೆಯ ಸಾಧ್ಯತೆ ಕುರಿತು ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡಿದೆ. ರಾಜ್ಯಾದ್ಯಂತ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಕರ್ನಾಟಕದ ಹಲವೆಡೆ ವರ್ಣ ಅಬ್ಬರಿಸಿ ಬೊಬ್ಬಿರುತ್ತಾ ಇದ್ದಾನೆ. ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಮಳೆಗೆ ಪ್ರಯಾಣಿಕರಂತೂ ಬೇಸತ್ತು ಹೋಗಿದ್ದಾರೆ. ಅದರಲ್ಲೂ ಒಂದು ಸಣ್ಣ ಮಳೆ ಆಯಿತು ಅಂದರೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರು ಅಕ್ಷರಶಃ ತತ್ತರಿಸಿ ಹೋಗುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ಒಂದು ಮಳೆ ನೆನ್ನೆ ಸುರಿದಂಥ ಒಂದು ಹಲವು ಪ್ರದೇಶಗಳಲ್ಲಿ ಮಳೆಯಿಂದಾಗಿ ಕೆಲ ಬಡಾವಣೆಗಳಲ್ಲಿ ನೀರು ನಿಂತಿದ್ದುದು ಮತ್ತು ರಸ್ತೆಗಳಲ್ಲಿ ನೀರು ಹರಿತಾ ಇದ್ದಿದ್ದು ಪ್ರವಾಹೋಪಾದಿಯಲ್ಲಿ ಈ ವೇಳೆ ಕೆರೆಯಂತೆ ಮಾರ್ಪಾಟಾಗಿದ್ದಂಥ ರಸ್ತೆಗಳು, ಅದರ ನಡುವೆ ಆ ರಸ್ತೆಗಳಲ್ಲೇ ವಾಹನ ಸವಾರರು ಪರದಾಟ ನಡೆಸಿಕೊಂಡು ವೆಹಿಕಲ್ಗಳನ್ನು ಚಲಾಯಿಸ್ತಾ ಇದ್ದುದು ಕೂಡ ಕಂಡುಬಂತು. ಇನ್ನು ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗಿದ್ರಿಂದ ತಗ್ಗು ಪ್ರದೇಶಗಳ ಮನೆಗಳಲ್ಲಿ ವಾಸ ಮಾಡುವಂಥವರು ಪರದಾಟ ನಡೆಸುವಂಥ ಒಂದು ಪರಿಸ್ಥಿತಿ. ಆ ನೀರನ್ನು ಹೊರ ಹಾಕೋದ್ರಲ್ಲೇ ಮಗ್ನರಾಗಿದ್ದರು ತಗ್ಗು ಪ್ರದೇಶಗಳ ಮನೆಗಳಲ್ಲಿ ವಾಸ ಮಾಡುವಂಥವರು. ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಇದೇ ಅವ್ಯವಸ್ಥೆ ತಾಂಡವವಾಡ್ತಾ ಇರುತ್ತೆ. ಮಳೆ ಬರೋಕ್ಕೂ ಮುನ್ನ ನಿದ್ರಾವಸ್ಥೆಯಲ್ಲೇ ಇರುವಂಥ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಥವಾ ಸಿಬ್ಬಂದಿ ಆ ನಂತರದಲ್ಲಿ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಎಂಬಂತೆ ಮಳೆ ಬಂದಂಥ ನಂತರದಲ್ಲಿ ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲಿ ನೀರು ನಿಂತಿದೆ, ಅಂಡರ್ಪಾಸ್ ಕೆಳಗಡೆ ನೀರು ನಿಂತಿದೆಯಾ ಅಥವಾ ಇನ್ನೆಲ್ಲಿ ಗುಂಡಿ ಆಗದಿರ್ತಾರೆ ಅಲ್ಲಿ ನೀರು ನಿಂತಿರುತ್ತೆ, ಅನಾಹುತಗಳು ಸಂಭವಿಸುವಂಥ ಸಾಧ್ಯತೆ ಇರುತ್ತೆ. ಈ ವೇಳೆ ಕೆಲವೊಂದು ಬಡಾವಣೆಗಳು, ಕೆಲವೊಂದು ಅಂಡರ್ಪಾಸ್ಗಳಲ್ಲಿ ನೀರು ನಿಂತಿರುತ್ತೆ, ನಾವು ಗಮನಿಸ್ತಾ ಹೋಗ್ತೀವಿ. ಸೊ ಹಾಗಾಗಿ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಮಾಡೋಕ್ಕೂ ಮುನ್ನ BBMP ಅಧಿಕಾರಿಗಳು, ಈಗಂತೂ ಗ್ರೇಟರ್ ಬೆಂಗಳೂರು ಅಂತಾಗಿದೆ, ಸೊ BBMP ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ನಾವು ಸಾಮಾನ್ಯವಾಗಿ ಗಮನಿಸ್ತೀವಿ ಅಲ್ಲಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಅನಾಹುತಗಳೇ ಸಂಭವಿಸ್ತಾ ಇರುತ್ತೆ. ಕೆಲವೆಡೆ ಮರಗಳು ಉರುಳಿ ಬಿದ್ದಿರುತ್ತೆ, ವಿದ್ಯುತ್ ಕಂಬಗಳು ಧರೆಗುರುಳಿರುತ್ತೆ, ಕೆಲವ್ರ ಮೇಲೆ ಮರಗಳು ಬಿದ್ದಿರುತ್ತೆ. ಇಂಥ ನಿದರ್ಶನಗಳು ನಡೆದಿರುತ್ತೆ. ಅಪಾರ ಸಾವು ನೋವು ಕೂಡ ಸಂಭವಿಸಿದಂಥ ನಿದರ್ಶನಗಳು ಕಣ್ಮುಂದೆ ಇದೆ. ಹಾಗಾಗಿ ಒಂದು ಸಣ್ಣ ಮಳೆ ಬಂದರೂ ಕೂಡ ಅಕ್ಷರಶಃ ನಡುಗೆ ಹೋಗುವಂತಹ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈಗಾಗಲೇ ಮಳೆಯ ಮುನ್ಸೂಚನೆ, ಈಗ ಇನ್ನೇನು ಮುಂಗಾರು ಮಳೆ ಶುರುವಾಗುವ ಕಾಲ ಸನ್ನಿಹಿತವಾಗ್ತಾ ಇರುವಂಥ ಸಂದರ್ಭದಲ್ಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ, ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ತಗ್ಗು ಪ್ರದೇಶಗಳ ಮನೆಗಳಲ್ಲಿ ವಾಸ ಮಾಡುವಂಥವರ ಪರಿಸ್ಥಿತಿ ಅಂತೂ ಹೇಳ್ತಿರೋದು, ಪ್ರತಿ ಬಾರಿ ಮಳೆ ಬಂದಾಗಲೂ ಅಲ್ಲಿ ಮನೆಯ ಒಳಗಡೆ ನೀರು ನುಗ್ಗುತ್ತೆ. ಈ ವೇಳೆ ಮಳೆಯ ನೀರನ್ನು ಹೊರಹಾಕೋದ್ರಲ್ಲಿ ಮಗ್ನರಾಗ್ತಾರೆ. ಸೊ ಹಾಗಾಗಿ ಪರದಾಟ ನಡೆಸುವಂಥದ್ದು ಹೇಳುತ್ತಿರೋದು ಅಂತಹ ಒಂದು ಪರಿಸ್ಥಿತಿ ಅವ್ರದ್ದು. ಒಂದು ಶಾಶ್ವತವಾದಂಥ ಒಂದು ಪರಿಹಾರವನ್ನಾದರೂ ತಗ್ಗು ಪ್ರದೇಶಗಳಲ್ಲಿ ವಾಸ ಮಾಡುವಂಥ ಮನೆಗಳಿಗೆ ನೀರು ನುಗ್ಗದಂತೆ ಕ್ರಮವನ್ನು ತೆಗೆದುಕೊಳ್ಳುವಂಥ ನಿಟ್ಟಲ್ಲಿ ಮುಂದಾಗಬೇಕಾಗುತ್ತೆ ಪಾಲಿಕೆ. ಆದರೆ ಅದನ್ನಂತೂ ಇದುವರೆಗೂ ಸರ್ಕಾರ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನಕ್ಕೂ ಕೂಡ ಕೈ ಹಾಕ್ತಾ ಇರುವಂಥದ್ದು ಸಾರ್ವಜನಿಕರ ಹಿಡಿಶಾಪಕ್ಕೂ ಕೂಡ ಕಾರಣವಾಗಿರುವುದಂತೂ ನಿಜ.